ಹಲೋ ಗಾಯ್ಸ್, ನೆನ್ನೆ ಅಷ್ಟೇ ಮೈಸೂರಲ್ಲಿ ನಡೆದ ಒಂದು ಭಯಾನಕ ಘಟನೆನ ಇವತ್ತು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ಸಂಜೆ ಸರಿಸುಮಾರು ಒಂದು 4:45 ಟೈಮ್. ಆ ಟೈಮಲ್ಲಿ ನಾನು ಮನೆ ಒಳಗಡೆನೇ ಇದ್ದೆ. ತುಂಬ ಶೆಕೆ ಆಗ್ತಿದ್ರಿಂದ ಒಂದು 10 ನಿಮಿಷ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಸ್ವಲ್ಪ ಕೂಲ್ ಆಗೋಣ ಅಂತ ಬಾಲ್ಕನಿ ಹತ್ರ ಹೋಗಿ ನಿಂತ್ಕೊಂಡೆ. ಹೀಗೆ ನಾನು ಬಾಲ್ಕನಿ ಹತ್ರ ನಿಂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಿರ್ಬೇಕಾದ್ರೆ ಬರೀ 10 ಸೆಕೆಂಡಲ್ಲಿ ಇಡೀ ಮೈಸೂರು ಕತ್ಲಿಂದ ಆವರಿಸ್ಕೊಳ್ಳೋದಕ್ಕೆ ಶುರು ಆಯಿತು. ಎಲ್ಲಿ ನೋಡಿದ್ರು ಕಪ್ಪು ಮೋಡ. ಆ ಭಯಾನಕ ದೃಶ್ಯ ಹೇಗಿತ್ತು ಅಂದರೆ ನಮಗೆ ಸೀರಿಯಸ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗಲಿಲ್ಲ. 10 ಸೆಕೆಂಡ್ಗೆ ಮುಂಚೆ ರಣ ಬಿಸಿಲಿದ್ದಿತ್ತು. 10 ಸೆಕೆಂಡಲ್ಲಿ ಪೂರ್ತಿ ಮೈಸೂರು ಕತ್ಲಾಗಿದ್ದನ್ನ ನೋಡಿ ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ರು. ಹೀಗೆ ಭಯದಿಂದನೇ ನೋಡ್ತಿರ್ಬೇಕಾದ್ರೆ ರಣ ಭೀಕರ ಚಂಡಮಾರುತ ಬೀಸೋದಕ್ಕೆ ಶುರು ಆಯಿತು. ನನ್ನ ಲೈಫಲ್ಲೇ ಅಷ್ಟು ಭಯಾನಕ ಚಂಡಮಾರುತನ ನಾನು ನೋಡೇ ಇರಲಿಲ್ಲ. ಅಷ್ಟು ವೇಗವಾಗಿ ಗಾಳಿ ಬೀಸ್ತಾ ಇತ್ತು. ಈ ಭಯಾನಕ ಚಂಡಮಾರುತನ ನಮ್ಮ ಏರಿಯಾ ಜನ ನೋಡಿ ಒಂದು ಕ್ಷಣ ಬೆಚ್ಚಿ ಬೀಳೋದಕ್ಕೆ ಶುರು ಆದರು. ಇದೇ ಟೈಮಿಗೆ ಸರಿಯಾಗಿ ಮಳೆನೂ ಕೂಡ ತುಂಬ ಜೋರಾಗಿ ಬರೋದಕ್ಕೆ ಶುರು ಆಯಿತು. ಇಂಥ ಭಯಾನಕ ಚಂಡಮಾರುತದ ಜೊತೆಗೆ ಮಳೆನೂ ಬಿದ್ದರೆ ಎಷ್ಟು ಭಯ ಆಗ್ಬೇಡ, ನೀವೇ ಯೋಚನೆ ಮಾಡಿ. ಹೀಗೆ ಭಯದಿಂದನೇ ನೋಡ್ತಿರ್ಬೇಕಾದ್ರೆ ಆ ಭಯಾನಕ ಚಂಡಮಾರುತದ ವೇಗ ಇನ್ನು ಜಾಸ್ತಿ ಆಗೋದಕ್ಕೆ ಶುರು ಆಯಿತು. ಅದು ಎಷ್ಟು ವೇಗವಾಗಿ ಬೀಸ್ತಿತ್ತು ಅಂದರೆ ಮನೆ ಮೇಲಿದ್ದ ಟ್ಯಾಂಕ್ ಕೂಡ ಪುಡಿ ಪುಡಿಯಾಗಿ ಕೆಳಗಡೆ ಬೀಳೋದಕ್ಕೆ ಶುರು ಆಯಿತು. ನಮ್ಮ ಮನೆ ಮೇಲೆ ಟ್ಯಾಂಕ್ ಅಷ್ಟೇ ಅಲ್ಲ, ನಮ್ಮ ಏರಿಯಾ ಜನರು ಮನೆ ಮೇಲಿದ್ದು ವಾಟರ್ ಟ್ಯಾಂಕ್ಗಳೆಲ್ಲ ಪೀಸ್ ಆಗಿ ಕೆಳಗಡೆ ಬೀಳೋದಕ್ಕೆ ಶುರು ಆಯಿತು. ಈ ಭಯಾನಕ ದೃಶ್ಯ ನೋಡಿ ಪ್ರತಿಯೊಬ್ಬರು ಕೂಡ ಗಾಬರಿಯಿಂದ ಮನೆ ಒಳಗಡೆ ಹೋಗಿ ಬಚ್ಚಿಟ್ಕೊಳ್ಳೋಕೆ ಶುರು ಮಾಡಿದ್ರು. ನಾನು ಅನ್ಕೊಂಡೆ ನಮ್ಮ ಕತೆ ಮುಗೀತು, ಇದು ಕನ್ಫರ್ಮ್ ಆಗಿ ಪ್ರಳಯನೇ ಅಂತ. ಅಷ್ಟು ಭಯಾನಕವಾಗಿತ್ತು ಈ ದೃಶ್ಯ. ಇಲ್ಲಿ ಪ್ರತಿಯೊಬ್ಬನು ಕೂಡ ಈ ಮಳೆ ಚಂಡಮಾರುತ ನಿಂತೋದ್ರೆ ಸಾಕು, ನಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ದೇವರಲ್ಲಿ ಕೇಳ್ಕೋದಕ್ಕೆ ಶುರು ಮಾಡಿದ್ರು. ಹೀಗೆ ಇರಬೇಕಾದ್ರೆ ಮನೆ ಮುಂದೆ ಇರೋ ದೊಡ್ಡ ದೊಡ್ಡ ತೆಂಗಿನ ಮರಗಳೆಲ್ಲ ಮುರಿದು ಪೀಸ್ ಆಗಿ ಮನೆ ಮೇಲ್ಗಡೆ ಬೀಳೋದಕ್ಕೆ ಶುರು ಆಯಿತು. ಈ ಭಯಾನಕ ದೃಶ್ಯ ನೋಡಿ ಇನ್ನು ನಾವ್ಯಾರೂ ಉಳಿಯಲ್ಲ, ಸತ್ವಿ ಅನ್ಕೊಂಡ್ವಿ. ಆದ್ರೆ ನಮ್ಮ ಲಕ್ ಚೆನ್ನಾಗಿತ್ತು. ಎಲ್ಲವೂ ಕೂಡ ಆಟೋಮೆಟಿಕಲಿ ನಾರ್ಮಲ್ ಆಗಕ್ಕೆ ಶುರು ಆಯಿತು. ಮಳೆನೂ ಕೂಡ ಸ್ಟಾಪ್ ಆಯಿತು. ಆ ಭಯಾನಕ ಚಂಡಮಾರುತ ಕೂಡ ಕಣ್ಮರೆ ಆಯಿತು. ಈ ಭಯಾನಕ ಘಟನೆನ ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ.